ಸೊ ನೀವು ವೈದ್ಯರ ಹತ್ರ ಹೋಗಿರ್ತೀರ ಯಾವುದೋ ಕಾರಣಕ್ಕೆ, ಬಹಳಷ್ಟು ಪರೀಕ್ಷೆಗಳು, ರಕ್ತ ಪರೀಕ್ಷೆಗಳನ್ನೆಲ್ಲ ಬರೀತಾರೆ. ಅದರ ಜೊತೆ ಕೆಲವೊಂದು ಇಮೇಜಿಂಗ್ ಸ್ಟಡೀಸ್ ಅಥವಾ ಚಿತ್ರ ತೆಗೆಯುವಂಥ ಕೆಲವೊಂದು ಟೆಸ್ಟ್ಗಳನ್ನು ಬರೀತಾರೆ. ಇದು ಅಲ್ಟ್ರಾಸೌಂಡ್ ಇರ್ಬೋದು, ಅಥವಾ ಇದು ಎಕ್ಸ್ರೇ ಇರ್ಬೋದು, ಕ್ಷಕಿರಣ ಅಂತ ಏನಂತೀವಿ, ಅಥವಾ ಇದು CT ಸ್ಕ್ಯಾನ್ ಅಂತ ಇರ್ಬೋದು, ಅಥವಾ ಇದು MRI ಇರ್ಬೋದು. ನಾನಾ ರೀತಿಯ ವಿಧಾನಗಳಲ್ಲಿ ನಾವು ನಮ್ಮ ದೇಹದೊಳಗಡೆ ಏನು ನಡೀತಾ ಇದೆ ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡ್ಬೋದು. ಅದರಲ್ಲಿ CT ಸ್ಕ್ಯಾನ್ ಅನ್ನೋದು ಒಂದು ತುಂಬ ಸಹಜವಾಗಿ ಬಳಸುವಂಥ ಒಂದು ಲ್ಯಾಬ್ ಟೆಸ್ಟು. ಈ CT ಸ್ಕ್ಯಾನ್ ಅಂದರೆ ಏನು? CT ಸ್ಕ್ಯಾನ್ ಅನ್ನೋದು ಒಂದು ಎಕ್ಸ್ರೇ ಥರನೇ, ಆದರೆ ಅದನ್ನೇ ಇನ್ನೂ ಅಡ್ವಾನ್ಸ್ ಮಾಡಿ ಎಕ್ಸ್ರೇಯಿಂದನೇ ಅದೇ ತಂತ್ರಜ್ಞಾನ ಉಪಯೋಗಿಸಿ ಫೋಟೋಸ್ಗಳು ತೆಗೆಯುವಂಥ ಒಂದು ಪದ್ಧತಿ. ಸೊ CT ಅಂದರೆ ಕಂಪ್ಯೂಟೆಡ್ ಟೋಮೋಗ್ರಫಿ ಅಂತ. ಸೊ CT ಸ್ಕ್ಯಾನ್ ಮಾಡಿದಾಗ ನಮ್ಮ ದೇಹದೊಳಗಡೆ ಇರೋ ಎಲುಬುಗಳು ಅಥವಾ ಬೇರೆ ಅಂಗಾಂಗಗಳನ್ನ ವೀಕ್ಷಿಸ್ಬೋದು. ಕೆಲವು ಸತಿ CT ಸ್ಕ್ಯಾನ್ನ ಮಾಡಬೇಕಾದ್ರೆ ಏನೋ ಒಂದು ಔಷಧಿ ಹಾಕ್ತಾರೆ, ಅಯೋಡೀನ್ ಹಾಕಿದಾಗ ಈ ರಕ್ತನಾಳಗಳನ್ನೆಲ್ಲ ವೀಕ್ಷಿಸೋಕ್ಕೆ ಅಥವಾ ರಕ್ತನಾಳಗಳನ್ನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಇರೋ ಒಂದು ಟೆಕ್ನಾಲಜಿಗೆ CT ಸ್ಕ್ಯಾನ್ ಅಂತೀವಿ. ಇದು ಯಾಕೆ ಬಳಕೆ ಆಗುತ್ತೆ? ಇದು ಎಲ್ಲ ಕಾರಣಕ್ಕೂ ಬಳಕೆ ಆಗುತ್ತೆ. ಅದು ಆರ್ಥ್ರೈಟಿಸ್ ಇರುವವರಲ್ಲಿ ಇದು ಕೆಲವು ಸತಿ ಯಾವುದಾದ್ರೂ ಸಂಧಿಯಲ್ಲಿ ಫ್ರ್ಯಾಕ್ಚರ್ ಆಗಿದೆಯಾ ಅಥವಾ ಉರಿಯೂತ ಇದೆಯಾ ಇದು ನೋಡೋಕ್ಕೆ CT ಸ್ಕ್ಯಾನ್ ಬಳಸ್ತೀವಿ. ಅಥವಾ ತುಂಬ ಡ್ಯಾಮೇಜ್ ಆಗೋಗಿದ್ರೆ, ತುಂಬ ಸೌದೋಗಿದ್ರೆ ಮಂಡಿ, ಅದಕ್ಕೆ ಜಾಯಿಂಟ್ ರೀಪ್ಲೇಸ್ ಮಾಡೋಕ್ಕಿಂತ ಮುಂಚೆ CT ಸ್ಕ್ಯಾನ್ ಮಾಡ್ತೀವಿ. ಅಥವಾ ಕೆಲವು ಸತಿ ಬೆನ್ನು ನೋವು ಇದ್ದಾಗ ಇದು ಏನಕ್ಕೆ ನೋವು ಅಂತ ಕಂಡುಹಿಡಿಯೋಕ್ಕೆ CT ಸ್ಕ್ಯಾನ್ ಮಾಡ್ತೀವಿ. ಕೆಲವರಿಗೆ ಶ್ವಾಸಕೋಶದ ತೊಂದರೆ ಇರುತ್ತೆ. ಆರ್ಥ್ರೈಟಿಸ್ ಇರುವವ್ರಿಗೆ ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ ಹೇಳಿ ಶ್ವಾಸಕೋಶದ ತೊಂದರೆ ಇರುತ್ತೆ. ಈ ತೊಂದರೆನ ಕಂಡುಹಿಡಿಯೋಕ್ಕೂ ಎಷ್ಟು ಪ್ರಮಾಣದಲ್ಲಿದೆ ಅಂತ ಕಂಡುಹಿಡಿಯೋಕ್ಕೂ ನಮ್ಮ ಶ್ವಾಸಕೋಶದ CT ಸ್ಕ್ಯಾನ್ ಮಾಡಿಸ್ತೀವಿ. ಸೊ ಕೆಲವರಿಗೆ ಮೆದುಳಿನಲ್ಲಿ ತೊಂದರೆ ಇರುತ್ತೆ, ಆಗಿದ್ದಾಗ ಮೆದುಳಿನ CT ಸ್ಕ್ಯಾನ್ ಮಾಡಿಸ್ತೀವಿ. ಈ ರೀತಿ ನಾನಾ ಥರದ CT ಸ್ಕ್ಯಾನ್, ನಾನಾ ಜಾಗದಲ್ಲಿ CT ಸ್ಕ್ಯಾನ್ ಮಾಡ್ಬೋದು. ಆದರೆ CT ಸ್ಕ್ಯಾನಿಂದ ಎಲ್ಲ ಉತ್ತರಗಳು ಸಿಗಲ್ಲ. ಏನೇನು ತೊಂದರೆ ಇದೆ ಎಲ್ಲ ನೋಡಿಬಿಡಿ ಡಾಕ್ಟ್ರೇ CT ಸ್ಕ್ಯಾನ್ ಮಾಡಿ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಏನೋ ಒಂದು ವಿಷಯನ ನೋಡ್ಬೋದು. ಎಲುಬು ಮುರಿದಿದೆಯಾ, ಎಲುಬಲ್ಲಿ ಏನಾದರೆ ಆಗಿದೆಯಾ, ಅಥವಾ ಯಾವುದಾದ್ರೂ ಅಂಗದಲ್ಲಿ ಏನಾದರೂ ಸಣ್ಣ ತೊಂದರೆ ಇದೆಯಾ, ಈ ಥರನ ವೀಕ್ಷಿಸೋದು ಸಾಧ್ಯ. ಆದರೆ ಎಲ್ಲ ತೊಂದರೆಗಳನ್ನೂ ಹೇಳೋಕ್ಕೆ CT ಸ್ಕ್ಯಾನ್ ಮಾಡಿ ಸಾಧ್ಯ ಇಲ್ಲ. ಆಯಿತು, ಈ CT ಸ್ಕ್ಯಾನ್ ಮಾಡೋಕ್ಕೆ ಸಾಧಾರಣವಾಗಿ ಸ್ಪೆಷಲ್ ಸೆಂಟರ್ಸೇ ಇರ್ತವೆ. ಅದು ದೊಡ್ಡ ಮಿಷಿನ್ ಇರುತ್ತೆ, ಸ್ವಲ್ಪ ದುಬಾರಿ ಕೂಡ ಇದು ಮಾಡಿಸೋದು. ಇದು ಮಾಡ್ಸೋಕ್ಕೆ ಮಿಷಿನ್ ಮೇಲೆ ಮಲಗಿಸ್ತಾರೆ. ಮಿಷಿನ್ನು ಬೆಡ್ ಥರ ಇರುತ್ತೆ, ಆ ಬೆಡ್ ಒಳಗಡೆ ಹೋಗುತ್ತೆ ಮಿಷಿನ್ದು. ಆಮೇಲೆ ಅದು ಫೋಟೋಸ್ ಥರ ತುಂಬ ಫೋಟೋಸ್ ತೆಗೆಯುತ್ತೆ. ಆ ಫೋಟೋಸ್ನೆಲ್ಲ ಕಂಪ್ಯೂಟ್ರಲ್ಲಿ ವೀಕ್ಷಿಸ್ತಾರೆ. ಕೆಲವ್ರಿಗೆ ಎಕ್ಸ್ರೇ ಫಿಲ್ಮ್ ಥರ ಪ್ರಿಂಟೌಟು ಕೊಟ್ಬಿಡ್ತಾರೆ. ಇದರಿಂದ ವೈದ್ಯರಿಗೂ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಿಮಗೂ ಏನಿದೆ ಅಂತ ಗೊತ್ತಾಗೋಷ್ಟು ಒಂದು ಯೂಸ್ ಆಗುತ್ತೆ. ಆದರೆ ಇದರಿಂದ ಏನಾದ್ರು ತೊಂದರೆ ಆಗುತ್ತಾ ಅಂತ ಕೇಳಿದ್ರೆ ಹೌದು. CT ಸ್ಕ್ಯಾನು ಇಂದ ಕೆಲವೊಂದು ಎಕ್ಸ್ರೇ ರೇಡಿಯೇಷನ್ಸ್ ಏನಂತೀವಿ, ವಿಕಿರಣ ಅಂತ ಏನಂತೀವಿ, ಅದು ಎಕ್ಸ್ಪೋಜರ್ ಆಗುತ್ತೆ. ಸೊ ರೇಡಿಯೇಷನ್ ಎಕ್ಸ್ಪೋಜರ್ ಆದಾಗ ನಾನಾ ರೀತಿಯ ತೊಂದರೆಗಳಾಗುತ್ತೆ. ಆದರೆ ಒಂದೋ ಎರಡೋ ಮಾಡೋದ್ರಿಂದ ಅಲ್ಲ, ಬಹಳಷ್ಟು CT ಸ್ಕ್ಯಾನ್ ಮಾಡಿದ್ರೆ ಈ ಥರ ವಿಕಿರಣ ಎಕ್ಸ್ಪೋಜರ್ ಜಾಸ್ತಿಯಾಗಿ ತೊಂದರೆಗಳು ಹೆಚ್ಚಾಗುತ್ತೆ. ಅದಲ್ಲದೆ ಕೆಲವರಿಗೆ CT ಸ್ಕ್ಯಾನ್ ಮಾಡಬಾರ್ದು. ಎಸ್ಪೆಷಲಿ ಗರ್ಭಿಣಿ ಮಹಿಳೆಯರಿಗೆ ಪ್ರೆಗ್ನೆನ್ಸಿ ಇದ್ದಾಗೆಲ್ಲ CT ಸ್ಕ್ಯಾನ್ ಮಾಡಿಸಲ್ಲ. ಅದು ಮಾಡಿಸ್ಲೇಬೇಕು ಅಂತ ಹೇಳಿದ್ರೆ ಬಹಳಷ್ಟು ಅದಕ್ಕಿರೋಂಥ ಒಂದು ಪ್ರಿಕಾಷನ್ಸ್ ತಗೊಂಡೇ ಮಾಡಬೇಕು. ಲೆಡ್ ಏಪ್ರನ್ ಹಾಕ್ಸಿ ಏನೇನೋ ಮಾಡಿಸಿ ಆಮೇಲೆ CT ಸ್ಕ್ಯಾನ್ ತೆಗಿಬೇಕು. ಯಾಕಂದರೆ ಇಲ್ಲಾಂದರೆ ಆ ವಿಕಿರಣ ಏನಿದೆ, ಆ ರೇಡಿಯೇಷನ್ ಏನಿದೆ, ಹೊಟ್ಟೆಯೊಳಗಿರುವ ಮಗು ಮೇಲೆ ಪರಿಣಾಮ ಬೀರುತ್ತೆ ಅಂತ. ಸೊ ಇಷ್ಟೇ. CT ಸ್ಕ್ಯಾನ್ ಅಂದರೆ ಒಂದು ಎಕ್ಸ್ರೇಯ ಆಧುನಿಕ ತಂತ್ರಜ್ಞಾನ ಅಂತಲೇ ತಿಳ್ಕೊಬೋದು. ಇದರಿಂದ ಬಹಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ನಿಮ್ಮ ವೈದ್ಯರಿಗೆ. ಆದರೆ ಎಲ್ಲ ಉತ್ತರಗಳು ಸಿಗೋ ಸಾಧ್ಯತೆ ಇಲ್ಲ CT ಸ್ಕ್ಯಾನಿಂದ.
ತುಂಬ ಸಲ ಸಿ ಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ಒಳ್ಳೆಯದಲ್ಲ. ಅದು ನಿಮ್ಮ ವೈದ್ಯರು ನೋಡಿ ಡಿಸೈಡ್ ಮಾಡ್ತಾರೆ ಎಷ್ಟು ಬೇಕು ಎಷ್ಟು ಬೇಡ ಅಂತ. ನಾವು ಆಟೋಇಮ್ಯೂನ್ ಕಾಯಿಲೆ ಇರೋರಿಗೆ ಕೆಲವೊಂದು ವಿಷಯಗಳಿಗೆ ಸಿ ಟಿ ಸ್ಕ್ಯಾನ್ ಮಾಡಿಸ್ತೀವಿ. ಅದು ಮಾಡಿಸೋದ್ರಿಂದ ನಮಗೆ ಕಾಯಿಲೆಯ ಎಷ್ಟು ಹಂತಕ್ಕೆ ತಲುಪಿದೆ ಕಾಯಿಲೆ ಅಂತ ಗೊತ್ತಾಗೋಗುತ್ತೆ.